ನಮಸ್ಕಾರ. ಬೆಂಗಳೂರು ಫಸ್ಟ್ಗೆ ಮತ್ತೆ ಸ್ವಾಗತ. ರಾಜ್ಯದಲ್ಲಿ ಬಿಜೆಪಿ ಕೆಜೆಪಿ ಕಿತ್ತಾಟದ ಬಿಸಿ ಇದೀಗ ಸಾರ್ವಜನಿಕರಿಗೂ ತಟ್ಟುವಂತಾಗಿದೆ. ರಾಜಕೀಯ ವಿದ್ಯಮಾನಗಳ ಹಿನ್ನೆಲೆಯಲ್ಲಿ ಸಭೆ ಸಮಾರಂಭಗಳಿಗೆ ಸಚಿವರು ಗೈರು ಹಾಜರಾಗ್ತಿದ್ದಾರೆ. ಇಂತಹದ್ದೇ ಒಂದು ಘಟನೆ ಇಂದು ನಗರದಲ್ಲಿ ನಡೆಯಿತು. ಶಾಲಾ ಕಾರ್ಯಕ್ರಮವೊಂದಕ್ಕೆ ಬರಬೇಕಾಗಿದ್ದ ಡಿಸಿಎಂ ಅಶೋಕ್ ಬಾರದೆ ಮಕ್ಕಳು ಬಿಸಿಲಲ್ಲೇ ಗಂಟೆಗಟ್ಟಲೆ ಕಾಯುವಂತಾಯಿತು. ಹೀಗೆ ಬಿಸಿಲಲ್ಲಿ ನಿಂತು ಬಸವಳಿದ ಮಕ್ಕಳು, ಇನ್ನೊಂದು ಕಡೆ ಸಚಿವರ ಆಗಮನದ ಬಗ್ಗೆ ಗಲಿಬಿಲಿಗೊಂಡಿರೋ ಕಾರ್ಯಕ್ರಮದ ಆಯೋಜಕರು. ಹೌದು, ಇಂಥ ದೃಶ್ಯ ಕಂಡು ಬಂದಿದ್ದು ಕಬ್ಬನ್ ಪಾರ್ಕ್ನಲ್ಲಿ. ನಗರದ ಮೌಂಟ್ ಲಿಟೆರಾ ಜಿ ಶಾಲೆ ವಿದ್ಯಾರ್ಥಿಗಳಿಗೆ ಅಂತಾನೆ ವಿಶೇಷ ಶಾಲಾ ವಾಹನದ ಚಾಲನೆಗೆ ಟಾರ್ಚ್ ಆಫ್ ಲೈಟಿಂಗ್ ಎಂಬ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇದರ ಉದ್ಘಾಟನೆಗೆ ಅಂತ ಡಿಸಿಎಂ ಅಶೋಕ್ ಅವರು ಬರಬೇಕಾಗಿತ್ತು. ಆದರೆ ಇವತ್ತು ಬೆಳಗ್ಗೆ 8:45ಕ್ಕೆ ನಿಗದಿಯಾಗಿದ್ದ ಸಮಾರಂಭ 12 ಗಂಟೆ ಆದರೂ ಆರಂಭ ಆಗಲೇ ಇಲ್ಲ. ಹೀಗಾಗಿ ಮಕ್ಕಳು ಮಂತ್ರಿ ಮಹೋದಯರಿಗೋಸ್ಕರ ಕಾದು ಕಾದು ಸುಸ್ತಾದ್ರು. ಬಸ್ ಮುಂಬೈಯಿಂದ ಬಸ್ ಬಂದಿದೆ. ನಾವು ಝೀಲಂದು ಇದು ಟಾರ್ಚ್ ಆಫ್ ಲರ್ನಿಂಗ್ ಬಸ್ಸು ಇಲ್ಲಿ ಬಂದಿದೆ. ನಾವು ಟಾರ್ಚ್ ರಿಸೀವ್ ಮಾಡಕ್ಕೆ ಬಂದಿದ್ವಿ. ಇನ್ನು ಕಾರ್ಯಕ್ರಮದಲ್ಲಿ ಶಾಸಕ ಎಂ ಕೃಷ್ಣಪ್ಪ ಭಾಗಿಯಾಗಿ ಅವಸರದಲ್ಲೇ ಉದ್ಘಾಟನೆ ಮಾಡಿ ಹೊರಟೋದ್ರು. ಅಲ್ಲದೆ ಸಚಿವರು ಬರದೇ ಇರೋ ಬಗ್ಗೆ ಕೇಳಿದ್ರೆ ಸಿಡಿಮಿಡಿಗೊಂಡು ಇದೆಲ್ಲ ಕಾಮನ್ನು ಅಂತ ಹೇಳ್ತಾ ಹೊರಟೇ ಬಿಟ್ರು. ಇಲ್ಲ ಮೇಡಮ್, ನಾನು ಹೇಳಿದ್ದೆ ಅವ್ರು 11 ಗಂಟೆ ಅಷ್ಟೊತ್ತು ಕೇಳಿದ್ದೆ. ಇಲ್ಲ ಒಂದು ನಿಮಿಷ ಮೇಡಮ್, ಇನ್ವಿಟೇಷನು ನಾನು ಕೊಟ್ಟಿಲ್ಲ, ಶಾಲೆಯವ್ರು ಕೊಟ್ಟು ನಮ್ಗೆ 10:30ಗೆ ಹೇಳಿದ್ದಾರೆ. ಯಾವತ್ತಿನ ದಿನ ಇವತ್ತಿನ ರಾಜಕೀಯದ ಪರಿಸ್ಥಿತಿ ಈ ಥರ ಆಗಿದೆ. ಅದರ್ವೈಸ್ 1 ನಿಮಿಷ ಮೊದಲೇ ನಾವು ಅರ್ಲಿಯಾಗಿರ್ತೀವಿ. ಒಂದು ನಿಮಿಷ ದಯವಿಟ್ಟು ಈ ವಿಷಯಕ್ಕೆ ಮಾತ್ರ ಈ ವಿಷಯ ಮಾತಾಡಿ, ರಾಜಕೀಯದ ವಿಷಯ ಪಕ್ಕದಲ್ಲಿ ಬಂದು ಮಾತಾಡ್ತೀನಿ. ಜನಪ್ರತಿನಿಧಿಗಳ ಈ ನಡೆ ಮಕ್ಕಳಲ್ಲಿ ಬೇಸರ ಹುಟ್ಟಿಸ್ತು. ಬೆಳಗ್ಗೆಯಿಂದ ಬಿಸಿಲಲ್ಲಿ ಕಾದಿದ್ದ ಮಕ್ಕಳು ಜೋಲ್ಮುಖ ಹೊತ್ಕೊಂಡು ಮನೆಗೆ ಮರಳುವಂತಾಯ್ತು. ಒಟ್ಟಾರೆ ರಾಜಕೀಯ ಒತ್ತಡಗಳು ಅದೇನೇ ಇದ್ರೂ ಶಾಲಾ ಕಾರ್ಯಕ್ರಮಕ್ಕೆ ಜನಪ್ರತಿನಿಧಿಗಳು ಗೈರು ಹಾಜರಾಗಿದ್ದು ವಿಪರ್ಯಾಸ. ಬೆಂಗಳೂರಿನಿಂದ ಕ್ಯಾಮರಾಮನ್ ಸುರೇಶ್ ಜೊತೆ ನಂದಿನಿ, ಸುವರ್ಣ ನ್ಯೂಸ್. ಗಾರ್ಡನ್ ಸಿಟಿಯ ಗಾರ್ಬೇಜ್ ಸಮಸ್ಯೆ ಈಗ ರಾಜಭವನದವರೆಗೂ ತಟ್ಟಿದೆ. ಯಾಕಂದ್ರೆ ನಗರದ ಕಸದ ಕಸಿವಿಸಿ ಕುರಿತು ರಾಜ್ಯಪಾಲರು ಇಂದು ನಾಗರಿಕರನ್ನೇ ಗುರಿಯಾಗಿರಿಸಿಕೊಂಡು ಚಾಟಿ ಬೀಸಿದ್ದಾರೆ. ನಾಗರಿಕ ಪ್ರಜ್ಞೆಯ ಕೊರತೆಯೇ ಗಾರ್ಬೇಜ್ ಸಮಸ್ಯೆಗೆ ಮೂಲ ಅಂದಿದ್ದಾರೆ. ಬಿಬಿಎಂಪಿಗೆ ಕಸದ ಸಮಸ್ಯೆ ಬೆಂಬಿಡದೆ ಕಾಡುತ್ತಿದೆ. ಇದಕ್ಕೆ ನಾಗರಿಕರು ಪಾಲಿಕೆಯತ್ತ ಬೊಟ್ಟು ಮಾಡಿ ಕೈ ತೊಳೆದುಕೊಳ್ತಿದ್ದಾರೆ. ಆದರೆ ರಾಜ್ಯಪಾಲ ಹಂಸರಾಜ್ ಭಾರದ್ವಾಜ್ ಮಾತ್ರ ಈ ಕಸದ ಕಾಟಕ್ಕೆ ಸಾರ್ವಜನಿಕರೇ ಮೂಲ ಅಂತಿದ್ದಾರೆ. ಟೌನ್ ಹಾಲ್ನಲ್ಲಿ ನಡೆದ ರಾಷ್ಟ್ರೀಯ ಮತದಾರರ ದಿನಾಚರಣೆಯಲ್ಲಿ ಭಾಗವಹಿಸಿದ್ದ ಅವರು ಪ್ರಜೆಗಳು ನಾಗರಿಕ ಪ್ರಜ್ಞೆ ಬೆಳೆಸಿಕೊಳ್ಳದ ಹೊರತು ಸಮಸ್ಯೆ ಬಗೆಹರಿಯಲಾರದು ಅಂತ ಕಿಡಿಕಾರಿದ್ರು. ಇನ್ನು ಭ್ರಷ್ಟಾಚಾರ ಹೆಚ್ಚುತ್ತಿರುವ ಕುರಿತು ಗವರ್ನರ್ ಗರಂ ಆಗಿದ್ರು. ಇದೇ ವೇಳೆ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ದೊರೆಸ್ವಾಮಿ ಚುನಾವಣಾ ಆಯೋಗದ ವಿರುದ್ಧ ಹರಿಹಾಯ್ದ್ರು. ಚುನಾವಣೆಗಾಗಿರ್ತಕ್ಕಂಥದ್ದು ಎಲ್ಲ ಅನ್ಯಾಯ. ಅದನ್ನು ಚುನಾವಣಾ ಕಮಿಷನ್ ನಿಮ್ಮ ಜವಾಬ್ದಾರಿಯನ್ನೇ ವಹಿಸಿದೆ. ಸುಮ್ಮನೆ ಅವರ ಮನೆಯಲ್ಲಿ ಅದನ್ನು ಪೋಸ್ಟ್ ಆಫೀಸ್ ಆಗಿ ನೀವು ಕಾಗದ ಬರೆದು ಬಿಟ್ಟರೆ ಇದು ಸರಿಯೇ. ಆದ್ದರಿಂದ ಈಗಲೂ ಕೂಡ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದಾರೆ, ವೈಟ್ ಪೇಪರ್ ಹೊರಡಿಸಬೇಕು. ಸಮಾರಂಭದಲ್ಲಿ ಯುವ ಮತದಾರರಿಗೆ ಗುರುತಿನ ಚೀಟಿ ಹಂಚಲಾಯಿತು. ಒಟ್ಟಾರೆ ಸರ್ಕಾರದ ವಿರುದ್ಧ ಆಗಾಗ ಗರಂ ಆಗುತ್ತಿದ್ದ ಗವರ್ನರ್ ಸಾಹೇಬರು ಇವತ್ತು ನಾಗರಿಕರ ಮೇಲೆ ಹರಿಹಾಯ್ದಿದ್ದು ವಿಶೇಷವಾಗಿತ್ತು. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ರವಿ ಜೊತೆ ಶ್ರೇಯಾ ಶೆಟ್ಟಿ, ಸುವರ್ಣ ನ್ಯೂಸ್. ಈಗೇನಿದ್ರು ಹೈಫೈ ಜಮಾನ. ಸಿಟಿಯಲ್ಲಿ ಏನ್ ಬಂತು, ಹಳ್ಳಿ ಕಡೆ ಕೂಡ ಸೈಕಲ್ ಮುಟ್ಟೋರು ಕಡಿಮೆ. ಅಂಥದ್ರಲ್ಲಿ ಇಲ್ಲೊಬ್ಬ ಮಹಾನುಭಾವರು ಬರೀ ಸೈಕಲ್ನಲ್ಲೇ ಬರೋಬ್ಬರಿ 25 ವರ್ಷವನ್ನ ಕಳೆದ್ಬಿಟ್ಟಿದ್ದಾರೆ. ಇವರು ಇತರರಿಗೂ ಕೂಡ ಮಾದರಿಯಾಗಿದ್ದಾರೆ. ಅವ್ರು ಯಾರಂತ ನೋಡಿದ್ರೆ ನಿಜಕ್ಕೂ ನಿಮಗೂ ಅಚ್ಚರಿಯಾಗಬಹುದು. ಕರಿಕೋಟು, ಮೊಗದಲ್ಲಿ ಮಂದಹಾಸ, ಜೊತೆಯಲ್ಲೊಂದು ಸೈಕಲ್. ನೀವು ಬೆಂಗಳೂರಿನ ಹೈಕೋರ್ಟ್ ಆವರಣಕ್ಕೆ ಹೋದರೆ ಈ ಸೈಕಲ್ ಆಸಾಮಿ ಚಿರಪರಿಚಿತ. ಅಂದಹಾಗೆ ಇವರು ಸೋಮಶೇಖರ್, ವೃತ್ತಿಯಲ್ಲಿ ಸೀನಿಯರ್ ಲಾಯರ್. ಎಲ್ಲರೂ ಕೋರ್ಟ್ಗೆ ಕಾರು, ಬೈಕ್, ಆಟೋದಲ್ಲಿ ಬಂದರೆ ಇವರು ಮಾತ್ರ ಸ್ಪೆಷಲ್. ಸ್ಟೈಲ್ ಆಗಿ ಸೈಕಲ್ ಏರಿ ಬರ್ತಾರೆ, ಅದು ವಿಜಯನಗರದಿಂದ.
ಈಗ ಯಾಕೆ ಅಂತ ಕೇಳಿದ್ರೆ ಸೈಕಲ್ ಸವಿ ನೆನಪು ಅಂತಾರೆ, ಅಪ್ಪ ಕೊಟ್ಟ ಗಿಫ್ಟ್ ಅಂತಾರೆ, ಪರಿಸರ ಕಾಳಜಿ ಅಂತಾರೆ. ಮಾಲಿನ್ಯ ರಹಿತ ಬೆಂಗಳೂರು ಹೆಂಗಿತ್ತು ಮೊದಲು, ಈಗ ವೆಹಿಕಲ್ ತುಂಬಿ ಎಷ್ಟು ಪೊಲ್ಯೂಷನ್ನು, ಅದರಿಂದ ಕಾರ್ಬನ್ ಕೊಡೋದು ಎಷ್ಟು ಇನ್ಫೆಕ್ಷನ್ ಆಗ್ತಾಯಿದೆ, ಅದನ್ನು ಸ್ವಲ್ಪ ಜನರು ಆಲೋಚನೆ ಮಾಡಬೇಕು. ಸೈಕಲ್ ಹೊಡೋದ್ರಿಂದ ಬೇಜಾರು ಮಾಡ್ಕೋಬೋದಾ? ಇಲ್ಲ ಸರ್, ದಯವಿಟ್ಟು ಸೈಕಲ್ ಹೊಡೋದ್ರಿಂದ BP ಬರಲ್ಲ, ಸೈಕಲ್ ಹೊಡೆಯೋದ್ರಿಂದ ಹಾರ್ಟ್ ಅಟ್ಯಾಕ್ ಆಗಲ್ಲ, ಸೈಕಲ್ ಹೊಡೆಯೋದ್ರಿಂದ ನಮ್ಮ ನರಮಂಡಲ ಎಲ್ಲ ಆ್ಯಕ್ಟಿವೇಶನ್ ಆಗುತ್ತೆ, ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ. ಪ್ರತಿಷ್ಠೆ ಬಿಟ್ಟು ಜನ ಸೈಕಲ್ ಓಡಿಸಿದ್ರೆ ಬೆಂಗಳೂರು ತುಂಬ ಚೆನ್ನಾಗಿರುತ್ತೆ ಅಂತ ಕನಸು ಕಾಣೋ ಈ ಲಾಯರ್ ಸಾಹೇಬ್ರನ್ನ ನೋಡಿದ್ರೆ ಎಲ್ರಿಗೂ ಇಷ್ಟ. ಇನ್ನೊಂದು ವಿಷಯ ಅಂದರೆ ಇವರ ಮನೆಯಲ್ಲಿ ಇವರ ಅಣ್ಣ ಕೊಟ್ಟ 2 ಕಾರು 2 ಬೈಕ್ ಇದೆಯಂತೆ, ಆದರೆ ಅದನ್ನು ಯೂಸೇ ಮಾಡಲ್ವಂತೆ. ಇನ್ನು ತಮ್ಮ ಮಕ್ಕಳಿಗೂ ಕೂಡ ಸೈಕಲನ್ನೇ ಕೊಡಿಸಿ ಅದರಲ್ಲೇ ಸ್ಕೂಲು ಕಾಲೇಜ್ಗೆ ಹೋಗೋದಕ್ಕೆ ಸಜೆಸ್ಟ್ ಮಾಡಿದ್ರಂತೆ. ಇವರನ್ನ ನೋಡಿದರೆ ಎಲ್ರಿಗೂ ಆಶ್ಚರ್ಯ. ಇವ್ರನ್ನ ನೋಡಿ ನನಗೆ ತುಂಬ ಖುಷಿಯಾಯಿತು. ಮತ್ತು ಒಂದು ಹೈಕೋರ್ಟ್ ಲಾಯರ್ ಆಗಿ ಇನ್ನೂ ಸೈಕಲಲ್ಲಿ ಯೂಸ್ ಮಾಡ್ತಾರೆ ಅಂತಂದರೆ ಅವರು ನೋಡಿ ನಮ್ಮಂಥವ್ರು ಪಾಠ ಕಲಿಬೇಕು ಅಂತ ಅನ್ನಿಸ್ತು ನಮಗೆ. ಇವಾಗ ಇವ್ರು ನೋಡ್ರೆ ಒಂದು ಈ ಈ ಪ್ರಪಂಚದಲ್ಲಿ ಈ ವಾತಾವರಣಕ್ಕೆ ಇವ್ರು ನೋಡ್ರೆ ಹಳೆ ಸೈಕಲ್ ಅವ್ರ ತಂದೆದಂತ ಗುರ್ತು ಮಾಡ್ಕೊಂಡಿದ್ದಾರೆ. ಇದು ಎಲ್ಲರಿಗೂ ಒಂದು ಸಂತೋಷ ವಿಷಯನೇ. ಇದು ಲೆಕ್ಕಕ್ಕೆ ನೋಡ್ರೆ ಅವ್ರ ತಂದೆದು ಒಂದು ಜ್ಞಾಪನ ಇರಬೇಕಂತ. ಅಬ್ಬಾ, ನಿಜಕ್ಕೂ ಅಚ್ಚರಿ ಆಗುತ್ತೆ ಅಲ್ವಾ? ಸಮಾಜದ ಕಣ್ಣಿಗೆ ನಾವು ದೊಡ್ಡವರು ಅಂತ ತೋರಿಸ್ಕೊಳ್ಳೋದಕ್ಕೆ ಸಿರಿವಂತಿಕೆಯ ಸೋಗು ಹಾಕಿಕೊಳ್ಳೋರೇ ಜಾಸ್ತಿ. ಅಂಥದ್ರಲ್ಲಿ ಹೈಕೋರ್ಟ್ ಲಾಯರ್ ಒಬ್ಬರ ಈ ಸರಳತೆ ನಿಜಕ್ಕೂ ಮಾದರಿ. ಸವಿ ಸವಿ ನೆನಪು ಸಾವಿರ ನೆನಪು. ಹೌದು, ಅದರಲ್ಲಿ ಒಂದು ಸವಿಯಾದಂತಹ ನೆನಪನ್ನು ತನ್ನ ಎದೆಯೊಳಗೆ ಬಚ್ಚಿಟ್ಟು ಜೀವನದಲ್ಲಿ ಅಳವಡಿಸಿಕೊಂಡಿರುವಂಥವರು ಈ ಸೋಮಶೇಖರ್. ಹೌದು, ತಂದೆ ಕೊಡಿಸಿರುವಂತಹ ಸೈಕಲ್ನಲ್ಲಿ ಓಡಾಡುತ್ತಾ ಜೀವನವನ್ನು ಸಾಗಿಸಿಕೊಂಡು ಜೊತೆಗೆ ಜನರಿಗೆ ನ್ಯಾಯ ಒದಗಿಸಿಕೊಡುವಂತಹ ಸೋಮಶೇಖರ್ ಅವರು ಎಲ್ಲರಿಗೂ ಮಾದರಿಯಾಗಿದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಕಿರಣ್ ಜೊತೆಗೆ ಮಮತಾ ಮರ್ದಾಳ, ಸುವರ್ಣ ನ್ಯೂಸ್. ಬೆಂಗಳೂರು ಫಸ್ಟ್ನಲ್ಲೀಗ ಮತ್ತೊಂದು ಬ್ರೇಕ್.